ಗುರುಜಿ, ಪ್ರಾರಂಭದಲ್ಲೇ ಹೇಳ್ತಾ ಇದ್ರಿ ಚಂದ್ರಘಂಟ ಅಂತ ಒಂದು ಕಡೆ ಪೂಜಿಸಿದ್ರೆ ಧೂಮ್ರಳಾಗಿ ಆಕೆಯನ್ನ ಪೂಜಿಸ್ತಾರೆ. ಈ ಧೂಮ್ರದ ವಿಶೇಷತೆ? ಧೂಮ್ರಹ ಹೇಳುವಂಥದ್ದು. ಧೂಮ್ರಹ ಅಂದರೆ ಧೂಮ್ರ ಹೇಳುವಂಥ ಒಬ್ಬ ರಕ್ಕಸ ಅವನು. ಆ ರಕ್ಕಸನ ಸ್ವರೂಪ ಏನು ಅಂದರೆ ಧೂಮವನ್ನು ಧೂಮ ಅಂತಂದರೆ ಹೊಗೆಯನ್ನು ಅಥವಾ ಧೂಳನ್ನು ಎಬ್ಬಿಸುವಂಥದ್ದು. ಯಾರು ಈ ವೈರಿಗಳು ಯಾರೇ ಕಂಡ್ರೂ ಸಹಿತವಾಗಿ ಆ ವೈರಿಗಳಿಗೆ ಧೂಮವನ್ನು ಉಂಟು ಮಾಡೋದು ಅಥವಾ ಧೂಳನ್ನು ಎಬ್ಬಿಸೋದು ಅಥವಾ ಧೂಳದಿಂದ ತೋಕೋದು ಇತ್ಯಾದಿಗಳೆಲ್ಲ ಆಗುವಂಥದ್ದು. ಅಂಥದ್ದನ್ನು ಧೂಮ್ರಹ ಅಂದರೆ ತೆಗೆಯುವವಳು, ಈ ಧೂಮವು ಇಲ್ಲದೆ ಹೋದಾಗೆ ಮಾಡುವವಳು, ಹೊಗೆಯೂ ಇಲ್ಲದೆ ಹೋದಾಗೆ ಮಾಡುವವಳು, ಮಲಿನತ್ವವು ಇಲ್ಲದೆ ಹೋದಾಗೆ ಮಾಡುವವಳು, ಅಶುದ್ಧಿಯನ್ನು ದೂರೀಕರಿಸುವವಳು ಯಾವಳು, ಅವಳು ಧೂಮ್ರಹ ಹೇಳುವಂಥ ದುರ್ಗಿಯಾಗಿರ್ತಾಳೆ ಹೇಳುವಂಥದ್ದು. ಅದನ್ನು ಒಂದೊಂದು ರೂಪದಲ್ಲಿ ಇದು ಮಾಡ್ತಾರೆ. ಈಗ ಚಂದ್ರಘಂಟ ಹೇಳುವಂತಹ ರೂಪದಲ್ಲಿ ನಾವು ಆರಾಧನೆ ಮಾಡುವಂಥ ಪದ್ಧತಿ ಇದೆ. ಅದಕ್ಕೆ ಅದರ ಆಧಾರವನ್ನು ಕೊಟ್ಟಿದ್ದೇನೆ ನಾನು. ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ. ತದಿಗೆ ದಿವಸ ಪೂಜೆ ಮಾಡುವಂಥ ವಿಧಾನ. ಅಲ್ಲಿ ತಿಥೀಶ ವನ್ನಿಕೌ ಗೌರಿ ನೋಡಿ, ಮೂರನೇ ದಿವಸಕ್ಕೆ ಗೌರಿ ಹೇಳುವಂಥದ್ದು ಇದೆ ಹೇಳುವಂಥದ್ದು. ಅಂದ್ರೆ ಮಹಾಗೌರಿ ಬೇರೆ, ಗೌರಿ ಬೇರೆ. ಈ ಗೌರಿಯನ್ನು ಆರಾಧನೆ ಮಾಡುವಂತಹ ಪದ್ಧತಿ ಇದೆ. ಅಂದರೆ ಬಿಳೆ ಬಣ್ಣದ ಸೀರೆಯನ್ನು ಉಟ್ಟಂತಹ ಗೌರಿಯನ್ನು ಆರಾಧನೆ ಮಾಡುವಂತಹ ಪದ್ಧತಿಯು ಮೂರನೇ ದಿವಸ ಇದೆ. ಮಹಾಗೌರಿ ಬೇರೆ. ಮಹಾಗೌರಿ ಈಶ್ವರನ ಸಮೀಪದಲ್ಲಿ ಇರುವವಳೆ ಮಹಾಗೌರಿ. ನಾನು ಆಗ ಹೇಳಿದ್ದೇನೆ, ಈಶ್ವರನ ತೊಡೆಯ ಮೇಲೆ ವಾಮಾಂಕ ಎಡ ತೊಡೆಯ ಮೇಲೆ ಕುಳಿತಂತಹ ಸ್ವರೂಪ ಏನಿದೆಯೋ ಅದಕ್ಕೆ ಮಹಾಗೌರಿ ಅಂತ ಹೆಸರು ಅಂತ. ಇದು ಬರೀ ಗೌರಿ ಅಂತ ಹೆಸರು. ಗೌರಿ ಅಂತಂದ್ರೆ ಗೌರ ಬಣ್ಣ ಉಳ್ಳವಳು ಯಾವಳು, ಅವಳು ಗೌರಿ ಅಂತ. ಈಗ ಉದಾಹರಣೆಗೆ ಅದೇ ಚಂದ್ರಘಂಟ ಹೇಳುವಾಗ ಚಂದ್ರನ ತಲೆಯಲ್ಲಿ ಗಂಟೆಯನ್ನು ಕಾಲಿನಲ್ಲಿ ಧರಿಸಿಕೊಂಡವಳು ಯಾವಳು, ಅವಳು ಚಂದ್ರಘಂಟೆ ಅಂತ. ಈಗ ಒಂದೊಂದು ಆಕೃತಿಗೆ ಒಂದೊಂದು ಹೆಸರು, ಒಂದೊಂದು ರೂಪ, ಒಂದೊಂದು ಆಯುಧಗಳು ಅಥವಾ ಒಂದೊಂದು ವಾಹನ ಈ ರೀತಿಯಲ್ಲಿ ಇರ್ತದೆ. ಈಕೆಯ ಪ್ರಮುಖ ಆಯುಧಗಳು ಏನು? ಕೈಯಲ್ಲಿ ಶೂಲವನ್ನು ಹಿಡಿದವಳು, ಬಲಗೈಯಲ್ಲಿ ಶೂಲವನ್ನು ಅಲ್ಲ ಎಡಗೈಯಲ್ಲಿ ಶೂಲವನ್ನು ಹಿಡಿದವಳು, ಬಲಗೈ ಆಶೀರ್ವಾದ ರೂಪವಾಗಿರುವಂಥದ್ದು. ಬಲಗೈಯ ಮೇಲ್ಭಾಗದ ಕೈಯಲ್ಲಿ ಖಡ್ಗವನ್ನು ಹಿಡಿದಿರ್ತಾಳೆ. ಆ ನಂತರದಲ್ಲಿ ಮತ್ತೊಂದು ಕೈಯಲ್ಲಿ ದೊಡ್ಡದಾದಂಥ ಒಂದು ಗಂಟೆಯನ್ನು ಹಿಡ್ಕೊಂಡಿರ್ತಾಳೆ. ಘಂಟಾನಾದದ ವಿಶೇಷತೆ ಏನು? ಘಂಟಾನಾದಕ್ಕೆ ನೋಡಿ, ಈಗ ವಿಶೇಷವಾಗಿ ನೋಡಿ, ಗಂಟೆ ಅಲ್ಲ, ಈಗ ನಾನು ಹಿಂದೊಮ್ಮೆ ತಿಳಿಸಿಕೊಟ್ಟ ಹಾಗೆ ಗಂಟೆಯಲ್ಲಿ 5 ದೇವತೆಗಳಿರ್ತದೆ ಅಂತ. ಆ 5 ದೇವತೆಗಳಲ್ಲಿ ಘಂಟಾಗ್ರೇ ಬ್ರಹ್ಮದೈವತ್ಯಂ, ಮುಕುಟೆ ಗರುಡಸ್ತಥ, ನಾದೇ ಸರಸ್ವತೀ ದೇವಿ, ನಾಲೆ ನಾಗಾದ್ಯುದೈವತ್ವ. ಆ ನಾರದಲ್ಲಿ 2 ನಾಗಗಳಿರ್ತವಂತೆ, ನಾಗ ಮತ್ತು ನಾಗಿಣಿಯರು ಹೇಳುವಂಥ 2 ದೇವತೆಗಳಿರ್ತದೆ. ಆ ನಾಗದಿಂದ ಆ ಗಂಟೆಯನ್ನು ತೂಗಿದಾಗ, ಅಂದರೆ ಆ ಗಂಟೆಯ ಭಾಗಕ್ಕೆ ಬಡಿದಾಗ ಅಲ್ಲೊಂದು ನಾದ ಉತ್ಪತ್ತಿ ಆಗ್ತದೆ. ಅದು ಎಲ್ಲಿ? ಓಂಕಾರದಿಂದ ಉತ್ಪತ್ತಿಯಾಗುವಂತಹ ನಾದ. ಆ ನಾದದಿಂದ ನಾದವನ್ನು ಕೇಳಿದ ತಕ್ಷಣದಲ್ಲಿ ದೇವತೆಗಳಿಗೆ ಒಂದು ರೀತಿಯಲ್ಲಿ ಆಹ್ವಾನವನ್ನು ಕೊಟ್ಟಾಗೆ, ಬನ್ನಿ ಕೂತ್ಕೊಳ್ಳಿ ಹೇಳುವಂತಹದ್ದು. ಈಗ ನಾವು ಉದಾಹರಣೆಗೆ ಯಾರನ್ನಾರು ನಮ್ಮ ನೆಂಟರು ಇಷ್ಟು ಬಂಧು ಬಳಗ ಎಲ್ಲ ಕಂಡ ತಕ್ಷಣದಲ್ಲಿ ಬನ್ನಿ ಹೇಳಿ ಆಹ್ವಾನವನ್ನು ಕೊಡ್ತೇವೆ, ಕೂತ್ಕೊಳ್ಳಿ ಹೇಳ್ಕೊತೇಳಿ ಒಂದು ಆಸನವನ್ನು ತೋರಿಸ್ತೇವೆ ನಾವು. ಅದೇ ರೀತಿಯಲ್ಲಿ ಆ ದೇವತೆಗಳಿಗೆ ಆಹ್ವಾನವನ್ನು ಕೊಟ್ಟ ಹಾಗೆ ಆ ನಾದ ಹೇಳುವಂಥದ್ದು. ಆ ನಾದ ಶಬ್ದ ಎಲ್ಲಿ ನಡೀತಿದೆಯೋ ಆ ನಾದ ಶಬ್ದ ಮೀಂ ಘಂಟಾಂ ಸರ್ವವಿಘ್ನ ಅಪಹಾರಿಣೀಂ, ಸರ್ವ ವಿಘ್ನಗಳು ಹೋಗ್ತಿದೆಯಂತೆ. ಪೂಜೆಯೇತ್ ಅಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್, ದೇವಸ್ಯ ಪ್ರೀತಿ ಕಾರಣಾತ್. ನಾವು ಯಾವ ದೇವರನ್ನ ಪೂಜೆ ಮಾಡ್ತೀವೋ ಆ ದೇವತೆಗಳಿಗೆ ಪ್ರೀತಿಯನ್ನು ಉಂಟು ಮಾಡಲಿಕ್ಕಾಗಿರುವಂಥದ್ದು. ಅದನ್ನು ನಾದದ ಮಹತ್ವ ಬಹಳ ಮುಖ್ಯವಾಗಿದೆ. ಇದನ್ನು ತೂಗುವಾಗಲೂ ಬಹಳ ವಿಶೇಷತೆ ಇದೆ. ಹಾಗೆಲ್ಲ ತೂಗುವಾಗಿಲ್ಲ. ಗಂಟೆಯನ್ನು ತೂಗುವಾಗ ಡಣ 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 ಕೆಲವರು ಬಾರಿಸ್ತಾರೆ, ಆ ರೀತಿ ಅಲ್ಲ. ಪ್ರಾರಂಭೇಚ ಶನೈ ಕುರ್ಯಾತ್, ನಿಧಾನವಾಗಿ ತೂಗಬೇಕು ಮೊದಲು. ಪ್ರಾರಂಭೇಚ ಶನೈ ಕುರ್ಯಾತ್, ಮಧ್ಯೆ ವೇಗೇನ ಕಾರ್ಯಾತ್, ಮಧ್ಯಭಾಗದಲ್ಲಿ ಜೋರಾಗಿ ತೂಗಬೇಕು ಅಂತ ಹೇಳಿದ್ದಾರೆ. ತ್ರಿಬೇರಂತೆ ಶನೈ ಕುರ್ಯಾತ್, ಕಣಕ್ 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 ಈ ರೀತಿಯಲ್ಲಿ 3 ರೀತಿಯಲ್ಲಿ ಅದನ್ನು ಮಾಡಿ ಆ ಗಂಟೆಯನ್ನು ಇಡಬೇಕು ಅಂತ. ಈ ರೀತಿಯಲ್ಲಿ ಶಬ್ದ ಮಾಡಿದ್ದು ಯಾವುದು ನಾದವಾಗಿರ್ತದೆಯೋ ಅಂತಹ ನಾದಗಳಿಗೆ ದೇವತೆಗಳು ಯಾವಾಗಲೂ ಸದಾಕಾಲದಲ್ಲೂ ತಲೆದೂಗ್ತಾ ಇರ್ತಾರೆ ಹೇಳುವಂಥದ್ದು. ಅಲ್ಲದೆ ಈ ಘಂಟಾನಾದದಿಂದ ದುಷ್ಟ ಪೀಡೆಗಳು ಅಥವಾ ದುಷ್ಟ ಶಕ್ತಿಗಳು ಏನಿವೆ ಅವು ಕೂಡ ದೂರ ಇರುತ್ತವೆ, ಭಯ ಪಡುತ್ತವೆ. ಖಂಡಿತವಾಗಿ ದುಷ್ಟ ಶಕ್ತಿಗಳು ಒಂದೊಂದು ಇನ್ನು ಸಮೀಪದಲ್ಲಿ, ನಮ್ಮ ಸಮೀಪದಲ್ಲಿ ಅಥವಾ ಪೂಜಾ ಮಂದಿರದಲ್ಲಾಗಲಿ, ಇರುವೆಗಳಾಗಲಿ ಅಥವಾ ಯಾವುದಾದ್ರು ಚೇಡು ಇತ್ಯಾದಿಗಳಿದ್ರೂ ಸಹಿತವಾಗಿ, ಅಥವಾ ಮತ್ತೆ ಯಾವುದೋ ಒಂದು ದುಷ್ಟ ಪ್ರಾಣಿಗಳು ಬರ್ತದೆ ಹೇಳಾದರೆ ಆ ಶಬ್ದ ಮಾತ್ರದಿಂದಲೇ ಅವೆಲ್ಲ ದೂರ ಹೋಗ್ತದೆ ಹೇಳುವಂಥದ್ದು ಒಂದು. ಸರ್ವ ವಿಘ್ನಾಪಹಾರಿಣಿ ನೋಡಿ, ಮುಂದೆ ಬರುವಂತಹ ಪೂಜೆಯ ಮಧ್ಯದಲ್ಲಿ ಬರುವಂತಹ ವಿಘ್ನಗಳು ಯಾವುದೇ ಇರಲಿ ಅವೆಲ್ಲವೂ ಸಹಿತವಾಗಿ ದೂರ ಸರಿಯುತ್ತದೆ ಹೇಳುವಂಥದ್ದು ಅರ್ಥವಾಗಿದೆ. ಯಾವ ರೀತಿ ಪೂಜಾ ವಿಧಾನಗಳಿವೆ? ಈಗ ಚಂದ್ರಘಂಟಾ ಪೂಜಾ ವಿಧಾನದಲ್ಲಿ ಈಗ ಮಾಮೂಲಿ ಪೂಜೆ ಮಾಡುವ ಹಾಗೆ ನಾವು ಸಾಧಾರಣವಾಗಿ ಚಂದ್ರಘಂಟಾ ಪೂಜಾಂಕರಿಷೆ, ಅಲ್ಲಿ ತ್ರಿಗುಣಾತ್ಮಿಕ ಸ್ವರೂಪಿಣಿ ಜಗದಂಬಾ ಸ್ವರೂಪಿ ಚಂದ್ರಘಂಟಾ ಪೂಜಾಂಕರಿಷೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆನಂತರದಲ್ಲಿ ಕಲಶ ಪೂಜೆ, ಶಂಖ ಪೂಜೆ, ಅನಂತರದಲ್ಲಿ ಆತ್ಮಪೂಜೆ, ಮಂಡಪಾರ್ಚನೆ, ಅನಂತರದಲ್ಲಿ ಪೀಠ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡ ನಂತರದಲ್ಲಿ ಚಂದ್ರಘಂಟೆಯ ಆವಾಹನೆಯನ್ನು ಮಾಡೋದು. ವಿಗ್ರಹ ಇದ್ದಾಗ ವಿಗ್ರಹಕ್ಕೆ ಚಂದ್ರಘಂಟಾ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೇವೆ. ವಿಗ್ರಹ ಇಲ್ಲದೆ ಹೋದಲ್ಲಿ ಕಲಶಕ್ಕೆ ಚಂದ್ರಘಂಟಾ ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಆನಂದದಲ್ಲಿ ನೈವೇದ್ಯಾದಿಗಳವರೆಗೆ ಧೂಪ ದೀಪಾದಿಗಳೆಲ್ಲ ಮುಗಿಸಿದ ನಂತರದಲ್ಲಿ
ನೈವೇದ್ಯಕ್ಕೆ ಬರ್ತೇವೆ. ಆ ನೈವೇದ್ಯದಲ್ಲಿ ವಿಶೇಷತೆ ಏನಂತಂದರೆ ವಿಶೇಷವಾಗಿ ಅವತ್ತಿನ ದಿವಸ ಚಿತ್ರಾನ್ನವನ್ನು ಮಾಡಿ ನೈವೇದ್ಯ ಮಾಡೋದು. ಅದರ ವಿಶೇಷತೆ ಏನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು ಚಂದ್ರಘಂಟಾ ದೇವಿಯ ಆರಾಧನೆಯ ಬಗ್ಗೆ. ಅಲ್ಲದೆ ಗುರುಜಿ ಈಗ ತಾನೇ ಹೇಳಿದ್ರು ನೈವೇದ್ಯವಾಗಿ ಚಿತ್ರಾನ್ನವನ್ನು ಬಳಸಲಾಗುತ್ತೆ ಅಂತೆ. ಹಾಗಾದರೆ ಅದರ ವಿಶೇಷತೆ ಏನು ತಿಳಿಸ್ಕೊಡ್ತೀನಿ. ನಮ್ಮ ಶರೀರದಲ್ಲೂ 5 ರೀತಿಯಾದಂತಹ ಪ್ರಾಣಗಳು: ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಹೇಳುವಂಥದ್ದು. ಆದ್ದರಿಂದ ಈ ಪಂಚಕ್ಕೆ ಬಹಳ ಮಹತ್ವ.